ಕುಡಿಯುವ ನೀರು ಸಂಸ್ಕರಣಾ ಘಟಕಕ್ಕೆ ಒಂದು ಕಡೆ ಸ್ಮಶಾನದ ಬೂದಿ ಮತ್ತೊಂದು ಕಡೆ ತ್ಯಾಜ್ಯ ಬಂದು ಸೇರ್ತಾ ಇದೆ. ಹೀಗಾಗಿ ಅಲ್ಲಿರುವಂಥ ಸ್ಥಳೀಯರು ಇದಕ್ಕೆ ಒಂದು ಪರಿಹಾರವನ್ನು ಒದಗಿಸಿಕೊಡಿ. ಈ ಬಳ್ಳಾರಿಯ ಅರ್ಧದಷ್ಟು ಭಾಗದ ಜನರು ಈ ನೀರಿನಿಂದ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಿಕೊಡಿ, ಜೊತೆಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ನಗರದ ಅರ್ಧಕ್ಕರ್ಧ ಭಾಗಕ್ಕೆ ನೀರು ಸರಬರಾಜು ಮಾಡತಕ್ಕಂಥ ಮೋಕ ರಸ್ತೆಯಲ್ಲಿರುವ ವಾಟರ್ ಬುಷ್ ಜೊತೆಗೆ ಒಂದು ಸ್ಮಶಾನ ಇರತಕ್ಕಂಥದ್ದು. ಹೀಗಾಗಿ ಆ ಸ್ಮಶಾನದಿಂದ ಬಂದಂಥ ಏನು ಕೆಟ್ಟ ಗಾಳಿ ಇರಬಹುದು, ಜೊತೆಗೆ ಒಂದಷ್ಟು ತ್ಯಾಜ್ಯಗಳು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ವಾಟರ್ ಬುಷ್ನಲ್ಲಿ ಬಂದು ಕೂರ್ತಾ ಇರತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯ ಜನ ಒಂದಷ್ಟು ಆಕ್ರೋಶಗೊಂಡಿದ್ದಾರೆ. ಯಾಕಾಗಿ ಅಂದರೆ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಇಲ್ಲಿಯ ಸನ್ನಿವೇಶ ಅಂದರೆ ಸಂಪೂರ್ಣವಾಗಿ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದರಾಮ್ಗೆ ಹೇಳ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದು ವಾಟರ್ ಬುಷ್. ನೀವೇನು ಈ ದೃಶ್ಯದಲ್ಲಿ ನೋಡ್ತಿದ್ರಲ್ಲ, ಇದು ವಾಟರ್ ಬುಷ್. ಈ ವಾಟರ್ ಬುಷ್ನಿಂದ ಬಳ್ಳಾರಿಯ ಅರ್ಧಕ್ಕರ್ಧ ಭಾಗಕ್ಕೆ ಕುಡಿಯೋ ನೀರು ಸರಬರಾಜಾಗುತ್ತೆ. ಲಕ್ಷಾಂತರ ಜನ ನೀರನ್ನು ಕುಡಿತಾರೆ. ಇದಕ್ಕೆ ಹೊಂದಿಕೊಂಡಂತೆ ಇದರ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದರ ಪಕ್ಕದಲ್ಲಿ ಒಂದು ಸ್ಮಶಾನ ಇರತಕ್ಕಂಥದ್ದು. ಈ ಸ್ಮಶಾನ ಏನಿದೆ ಇದು ವೀರಶೈವ ಸ್ಮಶಾನ ಅಂತ ಕರೀತಾರೆ. ವೀರಶೈವ ರುದ್ರಭೂಮಿ ಅಂತಾನೂ ಕೂಡ ಕರೀತಾರೆ. ಸಾವಿಗೀಡಾದ ಬಳಿಕ ಇಲ್ಲಿ ತಂದು ಅವ್ರನ್ನ ಮಣ್ಣು ಮಾಡಲಾಗುತ್ತೆ. ಕೆಲವರನ್ನ ಇಲ್ಲಿ ಇರ್ತಕ್ಕಂಥ ಈ ದೃಶ್ಯದಲ್ಲಿ ಏನು ಕಾಣುತ್ತೆ, ಈ ಚಿತಾಗಾರದಲ್ಲಿ ಅವರನ್ನ ತಂದು ಸುಡಲಾಗುತ್ತೆ. ಆ ಬಳಿಕ ಅಂದರೆ ಇಲ್ಲಿ ಸ್ಮಶಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ತ್ಯಾಜ್ಯಗಳು ನಿಮ್ಗೇನು ಕಾಣಿಸುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳಾಗಿರ್ಬೋದು, ಅವೆಲ್ಲವೂ ಬಂದು ಈ ವಾಟರ್ ಬುಷ್ನಲ್ಲಿ ಗಾಳಿಗೆ ಹಾರಿ ಬಂದು ಕೂರ್ತವೆ. ಹೀಗಾಗಿ ಕುಡಿಯೋ ನೀರು ಕಂಟಾಮಿನೇಟ್ ಆಗುತ್ತೆ. ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲ್ಲಿನ ತ್ಯಾಜ್ಯ ಬಂದು ಇಲ್ಲಿ ವಾಟರ್ ಬುಷ್ ಪಕ್ಕ ಕೂತಿದೆ. ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಇದು ಕುಡಿಯೋ ನೀರಿನಲ್ಲಿ ಬಂದು ಸೇರಿ ಜನರಿಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡುತ್ತೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕುಡಿಯೋ ನೀರು ಬಹಳ ಮುಖ್ಯವಾಗುತ್ತೆ. ಆಹಾರದಲ್ಲಿ ಈಗಾಗಲೇ ರಾಸಾಯನಿಕ ಸೇರ್ತಾ ಇದೆ. ಅದರ ಜೊತೆಗೆ ಈಗ ಕುಡಿಯೋ ನೀರು ಕೂಡ ಸಾಕಷ್ಟು ಮಲಿನ ಆಗ್ತಾ ಇದೆ. ಹೀಗಾಗಿ ಫಿಲ್ಟರ್ ಮಾಡಿ ನೀರನ್ನು ಬಿಟ್ಟರೂ ಕೂಡ ಈಗ ಸ್ಮಶಾನದಿಂದಾಗಿ ಬಳ್ಳಾರಿ ಜನರಿಗೆ ಒಂದಷ್ಟು ಆತಂಕ ಶುರುವಾಗಿದೆ. ಸ್ಮಶಾನದಲ್ಲಿರ್ತಕ್ಕಂಥ ತ್ಯಾಜ್ಯ ಬಂದು ಕುಡಿಯೋ ನೀರಿನಲ್ಲಿ ಸೇರ್ತಾ ಇದೆ. ಹೀಗಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು, ಅಥವಾ ಎತ್ತರದ ಗೋಡೆ ಏನಾದರೂ ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಇಲ್ಲಿಯವರೆಗೂ ಯಾರು ಕೂಡ ಅವರ ಮಾತಿಗೆ ಅಥವಾ ಅವರ ಬೇಡಿಕೆಗೆ ಸೊಪ್ಪನ್ನು ಹಾಕಿಲ್ಲ. ಈಗಲಾದರೂ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕುಡಿಯುವ ನೀರು ಸಂಸ್ಕರಣಾ ಘಟಕಕ್ಕೆ ಒಂದು ಕಡೆ ಸ್ಮಶಾನದ ಬೂದಿ ಮತ್ತೊಂದು ಕಡೆ ತ್ಯಾಜ್ಯ ಬಂದು ಸೇರ್ತಾ ಇದೆ. ಹೀಗಾಗಿ ಅಲ್ಲಿರುವಂಥ ಸ್ಥಳೀಯರು ಇದಕ್ಕೆ ಒಂದು ಪರಿಹಾರವನ್ನು ಒದಗಿಸಿಕೊಡಿ. ಈ ಬಳ್ಳಾರಿಯ ಅರ್ಧದಷ್ಟು ಭಾಗದ ಜನರು ಈ ನೀರಿನಿಂದ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಿಕೊಡಿ, ಜೊತೆಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ನಗರದ ಅರ್ಧಕ್ಕರ್ಧ ಭಾಗಕ್ಕೆ ನೀರು ಸರಬರಾಜು ಮಾಡತಕ್ಕಂಥ ಮೋಕ ರಸ್ತೆಯಲ್ಲಿರುವ ವಾಟರ್ ಬುಷ್ ಜೊತೆಗೆ ಒಂದು ಸ್ಮಶಾನ ಇರತಕ್ಕಂಥದ್ದು. ಹೀಗಾಗಿ ಆ ಸ್ಮಶಾನದಿಂದ ಬಂದಂಥ ಏನು ಕೆಟ್ಟ ಗಾಳಿ ಇರಬಹುದು, ಜೊತೆಗೆ ಒಂದಷ್ಟು ತ್ಯಾಜ್ಯಗಳು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ವಾಟರ್ ಬುಷ್ನಲ್ಲಿ ಬಂದು ಕೂರ್ತಾ ಇರತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯ ಜನ ಒಂದಷ್ಟು ಆಕ್ರೋಶಗೊಂಡಿದ್ದಾರೆ. ಯಾಕಾಗಿ ಅಂದರೆ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಇಲ್ಲಿಯ ಸನ್ನಿವೇಶ ಅಂದರೆ ಸಂಪೂರ್ಣವಾಗಿ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದರಾಮ್ಗೆ ಹೇಳ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದು ವಾಟರ್ ಬುಷ್. ನೀವೇನು ಈ ದೃಶ್ಯದಲ್ಲಿ ನೋಡ್ತಿದ್ರಲ್ಲ, ಇದು ವಾಟರ್ ಬುಷ್. ಈ ವಾಟರ್ ಬುಷ್ನಿಂದ ಬಳ್ಳಾರಿಯ ಅರ್ಧಕ್ಕರ್ಧ ಭಾಗಕ್ಕೆ ಕುಡಿಯೋ ನೀರು ಸರಬರಾಜಾಗುತ್ತೆ. ಲಕ್ಷಾಂತರ ಜನ ನೀರನ್ನು ಕುಡಿತಾರೆ. ಇದಕ್ಕೆ ಹೊಂದಿಕೊಂಡಂತೆ ಇದರ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದರ ಪಕ್ಕದಲ್ಲಿ ಒಂದು ಸ್ಮಶಾನ ಇರತಕ್ಕಂಥದ್ದು. ಈ ಸ್ಮಶಾನ ಏನಿದೆ ಇದು ವೀರಶೈವ ಸ್ಮಶಾನ ಅಂತ ಕರೀತಾರೆ. ವೀರಶೈವ ರುದ್ರಭೂಮಿ ಅಂತಾನೂ ಕೂಡ ಕರೀತಾರೆ. ಸಾವಿಗೀಡಾದ ಬಳಿಕ ಇಲ್ಲಿ ತಂದು ಅವ್ರನ್ನ ಮಣ್ಣು ಮಾಡಲಾಗುತ್ತೆ. ಕೆಲವರನ್ನ ಇಲ್ಲಿ ಇರ್ತಕ್ಕಂಥ ಈ ದೃಶ್ಯದಲ್ಲಿ ಏನು ಕಾಣುತ್ತೆ, ಈ ಚಿತಾಗಾರದಲ್ಲಿ ಅವರನ್ನ ತಂದು ಸುಡಲಾಗುತ್ತೆ. ಆ ಬಳಿಕ ಅಂದರೆ ಇಲ್ಲಿ ಸ್ಮಶಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ತ್ಯಾಜ್ಯಗಳು ನಿಮ್ಗೇನು ಕಾಣಿಸುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳಾಗಿರ್ಬೋದು, ಅವೆಲ್ಲವೂ ಬಂದು ಈ ವಾಟರ್ ಬುಷ್ನಲ್ಲಿ ಗಾಳಿಗೆ ಹಾರಿ ಬಂದು ಕೂರ್ತವೆ. ಹೀಗಾಗಿ ಕುಡಿಯೋ ನೀರು ಕಂಟಾಮಿನೇಟ್ ಆಗುತ್ತೆ. ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲ್ಲಿನ ತ್ಯಾಜ್ಯ ಬಂದು ಇಲ್ಲಿ ವಾಟರ್ ಬುಷ್ ಪಕ್ಕ ಕೂತಿದೆ. ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು
ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಇದು ಕುಡಿಯೋ ನೀರಿನಲ್ಲಿ ಬಂದು ಸೇರಿ ಜನರಿಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡುತ್ತೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕುಡಿಯೋ ನೀರು ಬಹಳ ಮುಖ್ಯವಾಗುತ್ತೆ. ಆಹಾರದಲ್ಲಿ ಈಗಾಗಲೇ ರಾಸಾಯನಿಕ ಸೇರ್ತಾ ಇದೆ. ಅದರ ಜೊತೆಗೆ ಈಗ ಕುಡಿಯೋ ನೀರು ಕೂಡ ಸಾಕಷ್ಟು ಮಲಿನ ಆಗ್ತಾ ಇದೆ. ಹೀಗಾಗಿ ಫಿಲ್ಟರ್ ಮಾಡಿ ನೀರನ್ನ ಬಿಟ್ಟರೂ ಕೂಡ ಈಗ ಸ್ಮಶಾನದಿಂದಾಗಿ ಬಳ್ಳಾರಿ ಜನರಿಗೆ ಒಂದಷ್ಟು ಆತಂಕ ಶುರುವಾಗಿದೆ. ಸ್ಮಶಾನದಲ್ಲಿರ್ತಕ್ಕಂಥ ತ್ಯಾಜ್ಯ ಬಂದು ಕುಡಿಯೋ ನೀರಿನಲ್ಲಿ ಸೇರ್ತಾ ಇದೆ. ಹೀಗಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು, ಅಥವಾ ಎತ್ತರದ ಗೋಡೆ ಏನಾದರೂ ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಇಲ್ಲಿಯವರೆಗೂ ಯಾರು ಕೂಡ ಅವರ ಮಾತಿಗೆ ಅಥವಾ ಅವರ ಬೇಡಿಕೆಗೆ ಸೊಪ್ಪನ್ನು ಹಾಕಿಲ್ಲ. ಈಗಲಾದರೂ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಕುಡಿಯುವ ನೀರು ಸಂಸ್ಕರಣಾ ಘಟಕಕ್ಕೆ ಒಂದ್ ಕಡೆ ಸ್ಮಶಾನದ ಬೂದಿ, ಮತ್ತೊಂದು ಕಡೆ ತ್ಯಾಜ್ಯ ಬಂದು ಸೇರ್ತಾ ಇದೆ. ಹೀಗಾಗಿ ಅಲ್ಲಿರುವಂಥ ಸ್ಥಳೀಯರು ಇದಕ್ಕೆ ಒಂದು ಪರಿಹಾರವನ್ನು ಒದಗಿಸಿಕೊಡಿ. ಈ ಬಳ್ಳಾರಿಯ ಅರ್ಧದಷ್ಟು ಭಾಗದ ಜನರು ಈ ನೀರಿನಿಂದ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಿಕೊಡಿ, ಜೊತೆಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಳ್ಳಾರಿ ನಗರದ ಅರ್ಧಕ್ಕರ್ಧ ಭಾಗಕ್ಕೆ ನೀರು ಸರಬರಾಜು ಮಾಡತಕ್ಕಂಥ ಮೋಕ ರಸ್ತೆಯಲ್ಲಿರುವ ವಾಟರ್ ಬುಷ್ ಜೊತೆಗೆ ಒಂದು ಸ್ಮಶಾನ ಇರತಕ್ಕಂಥದ್ದು. ಹೀಗಾಗಿ ಆ ಸ್ಮಶಾನದಿಂದ ಬಂದಂಥ ಏನು ಕೆಟ್ಟ ಗಾಳಿ ಇರಬಹುದು, ಜೊತೆಗೆ ಒಂದಷ್ಟು ತ್ಯಾಜ್ಯಗಳು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ವಾಟರ್ ಬುಷ್ನಲ್ಲಿ ಬಂದು ಕೂರ್ತಾ ಇರತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯ ಜನ ಒಂದಷ್ಟು ಆಕ್ರೋಶಗೊಂಡಿದ್ದಾರೆ. ಯಾಕಾಗಿ ಅಂದರೆ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಇಲ್ಲಿಯ ಸನ್ನಿವೇಶ ಅಂದರೆ ಸಂಪೂರ್ಣವಾಗಿ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದರಾಮ್ಗೆ ಹೇಳ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದು ವಾಟರ್ ಬುಷ್. ನೀವೇನು ಈ ದೃಶ್ಯದಲ್ಲಿ ನೋಡ್ತಿದ್ರಲ್ಲ, ಇದು ವಾಟರ್ ಬುಷ್. ಈ ವಾಟರ್ ಬುಷ್ನಿಂದ ಬಳ್ಳಾರಿಯ ಅರ್ಧಕ್ಕರ್ಧ ಭಾಗಕ್ಕೆ ಕುಡಿಯೋ ನೀರು ಸರಬರಾಜಾಗುತ್ತೆ. ಲಕ್ಷಾಂತರ ಜನ ನೀರನ್ನು ಕುಡಿತಾರೆ. ಇದಕ್ಕೆ ಹೊಂದಿಕೊಂಡಂತೆ ಇದರ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದರ ಪಕ್ಕದಲ್ಲಿ ಒಂದು ಸ್ಮಶಾನ ಇರತಕ್ಕಂಥದ್ದು. ಈ ಸ್ಮಶಾನ ಏನಿದೆ ಇದು ವೀರಶೈವ ಸ್ಮಶಾನ ಅಂತ ಕರೀತಾರೆ. ವೀರಶೈವ ರುದ್ರಭೂಮಿ ಅಂತಾನೂ ಕೂಡ ಕರೀತಾರೆ. ಸಾವಿಗೀಡಾದ ಬಳಿಕ ಇಲ್ಲಿ ತಂದು ಅವ್ರನ್ನ ಮಣ್ಣು ಮಾಡಲಾಗುತ್ತೆ. ಕೆಲವರನ್ನ ಇಲ್ಲಿ ಇರ್ತಕ್ಕಂಥ ಈ ದೃಶ್ಯದಲ್ಲಿ ಏನು ಕಾಣುತ್ತೆ, ಈ ಚಿತಾಗಾರದಲ್ಲಿ ಅವರನ್ನ ತಂದು ಸುಡಲಾಗುತ್ತೆ. ಆ ಬಳಿಕ ಅಂದರೆ ಇಲ್ಲಿ ಸ್ಮಶಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ತ್ಯಾಜ್ಯಗಳು ನಿಮ್ಗೇನು ಕಾಣಿಸುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳಾಗಿರ್ಬೋದು, ಅವೆಲ್ಲವೂ ಬಂದು ಈ ವಾಟರ್ ಬುಷ್ನಲ್ಲಿ ಗಾಳಿಗೆ ಹಾರಿ ಬಂದು ಕೂರ್ತವೆ. ಹೀಗಾಗಿ ಕುಡಿಯೋ ನೀರು ಕಂಟಾಮಿನೇಟ್ ಆಗುತ್ತೆ. ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲ್ಲಿನ ತ್ಯಾಜ್ಯ ಬಂದು ಇಲ್ಲಿ ವಾಟರ್ ಬುಷ್ ಪಕ್ಕ ಕೂತಿದೆ. ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಇದು ಕುಡಿಯೋ ನೀರಿನಲ್ಲಿ ಬಂದು ಸೇರಿ ಜನರಿಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡುತ್ತೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕುಡಿಯೋ ನೀರು ಬಹಳ ಮುಖ್ಯವಾಗುತ್ತೆ. ಆಹಾರದಲ್ಲಿ ಈಗಾಗಲೇ ರಾಸಾಯನಿಕ ಸೇರ್ತಾ ಇದೆ. ಅದರ ಜೊತೆಗೆ ಈಗ ಕುಡಿಯೋ ನೀರು ಕೂಡ ಸಾಕಷ್ಟು ಮಲಿನ ಆಗ್ತಾ ಇದೆ. ಹೀಗಾಗಿ ಫಿಲ್ಟರ್ ಮಾಡಿ ನೀರನ್ನ ಬಿಟ್ಟರೂ ಕೂಡ ಈಗ ಸ್ಮಶಾನದಿಂದಾಗಿ ಬಳ್ಳಾರಿ ಜನರಿಗೆ ಒಂದಷ್ಟು ಆತಂಕ ಶುರುವಾಗಿದೆ. ಸ್ಮಶಾನದಲ್ಲಿರ್ತಕ್ಕಂಥ ತ್ಯಾಜ್ಯ ಬಂದು ಕುಡಿಯೋ ನೀರಿನಲ್ಲಿ ಸೇರ್ತಾ ಇದೆ. ಹೀಗಾಗಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ಈಗಾಗಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು, ಅಥವಾ ಎತ್ತರದ ಗೋಡೆ ಏನಾದರೂ ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಇಲ್ಲಿಯವರೆಗೂ ಯಾರು ಕೂಡ ಅವರ ಮಾತಿಗೆ ಅಥವಾ ಅವರ ಬೇಡಿಕೆಗೆ ಸೊಪ್ಪನ್ನು ಹಾಕಿಲ್ಲ. ಈಗಲಾದರೂ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಎಚ್ಚೆತ್ತುಕೊಳ್ತಾರ